वतन मेरे आबाद रहे तो, वतन वतन मेरे आबाद रहे तो, मैं जहाँ रहूँ जहाँ में याद रहे तो, मैं जहाँ रहूँ जहाँ में याद रहे तो, मेरे वतन मेरे वतन मेरे वतन। तू ही मेरी मंजिल है पहचान तुझी से, पहुँचूं मैं जहाँ भी मेरी बुनियाद रहे तो, पहुँचूं मैं जहाँ भी मेरी
സ്വാതന്ത്ര്യ ദിനമാണ് ആഘോഷിക്കുന്നത്. ഈ വേളയിൽ നമുക്ക് സ്വാതന്ത്ര്യം നേടിത്തന്ന ധീരദേശാഭിമാനികളെ സ്മരിക്കാം. നമ്മുടെ സ്വാതന്ത്ര്യം നഷ്ടപ്പെടാതിരിക്കാനുള്ള പ്രയത്നവും अपनी भी थोड़ी अदा थोड़ा अंदाज वैसे है चाहे वैसे है, अरे जो भी है जैसे है खुद पे हमें नाज है। जाएगा हमको ये जमाना, चाहो तो हमको आजमाना। यार बाज हम चाल साज हम इश्क बात दिलवाले, कहते हैं हमको प्यार से यार से यार से, कहते हैं हमको प्यार से। दिया वाले छूटे दिल के तार से, दिया वाले हर चिट छीन ले हार से, दिया वाले जनगणमनयुगे जन्मदेशं आडं सूतमिदा जननी जन्मभूमियन्न पावनमन्त्रमिदा പാടിയുണർത്തുക വീണ്ടും ഇവിടെ സ്നേഹരാഗങ്ങൾ പാടിയുണർത്തുക വീണ്ടും ഇവിടെ സ്നേഹരാഗങ്ങൾ ഭാരത വീര ಅವರ ಸಂಪಾದನೆಯನ್ನು ನಾವು ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆಯಾಗಿ ಕೊಡುತ್ತಿದ್ದೇವೆ. ಅದರ ಬದಲು ಆ ಸಂಪತ್ತನ್ನು ಬಡಬಗ್ಗರ ಏಳಿಗೆಗೆ ವಿನಿಯೋಗಿಸಬಾರದೇ? ಸರಿಯಾಗಿ ಹೇಳಿದೆ ರಾಣಿ. ಆದರೆ ಈ ವಿಷಯವನ್ನು ನಮ್ಮವರೆಲ್ಲ ಒಪ್ಪಬೇಕಲ್ಲೇ? ಅಲ್ಲಿಯ ಕಾಮರಾಯನು ಏನು ಹೇಳುತ್ತಾನೋ ಆಗಲೇ ನಿನ್ನ ಅಭಿಪ್ರಾಯವನ್ನು ಸಭೆಯಲ್ಲಿ ಪ್ರಸ್ತಾಪಿಸೋಣ. ಕಾಮರಾಯನು ಏನೇ ಹೇಳಲಿ, ರಾಜ್ಯದ ಪ್ರಥಮ ಪ್ರಜೆಯಾದ ನೀವು ಮತ್ತು ಪ್ರಧಾನಿಗಳು ನಿರ್ಧಾರಕ್ಕೆ ಬಂದರೆ ಬೇರೆ ಯಾರ ಮಾತುಗಳು ನಡೆಯಲಾರವು. ಆಗಲಿ, ನಮ್ಮ ಕುಲದೇವರ ದಯೆಯಿಂದ ನಿನ್ನ ಆಸೆ ಈಡೇರಲಿ. ನಾಳೆಯೇ ಸಭೆ ಸೇರೋಣ.
ಇಷ್ಟೊಂದು ಅವಸರದಲ್ಲಿ ಸಭೆ ಕರೆಯಲು ಕಾರಣವಾದರೂ ಏನು? ಅಪ್ಪಣೆ ಆಗಬೇಕು. ಒಂದು ಮುಖ್ಯ ವಿಚಾರದ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯವನ್ನು ತಿಳಿಯಬೇಕಾಗಿದೆ. ನಮ್ಮ ಸಂಸ್ಥಾನದ ಹಿತದೃಷ್ಟಿಯಿಂದ ತೀರ್ಮಾನವೊಂದನ್ನು ಕೈಗೊಳ್ಳಲು ನಿಮ್ಮೆಲ್ಲರನ್ನು ಇಲ್ಲಿಗೆ ಬರವಡಿಸಿಕೊಂಡಿದ್ದೇನೆ. ಇದುವರೆಗೆ ನಾವು ಪೋರ್ಚುಗೀಸರಿಗೆ ಕಪ್ಪವನ್ನು ನೀಡುತ್ತಾ ಬಂದಿದ್ದೇವೆ. ಅವರಿಗೆ ಕಪ್ಪವನ್ನು ನೀಡುವ ಬದಲು ಆ ಸಂಪತ್ತನ್ನು ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ವಿನಿಯೋಗಿಸಬಹುದಲ್ಲವೇ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪ್ರಭು, ಕಪ್ಪವನ್ನು ಕೊಡಬಾರದೆಂದು ತಮ್ಮ ಯೋಚನೆಯೂ ಸರಿಯಾಗಿಯೂ ಇದೆ. ರಾಜ್ಯದ ಪ್ರಜೆಗಳ ಸುಖ ಸಂತೋಷಗಳು ಹೆಚ್ಚಬೇಕೆಂದು ಬಯಸಿದವರು ಇಲ್ಲಿ ಯಾರೂ ಇಲ್ಲ. ಆದರೆ ತಲೆ ಗಟ್ಟಿಯಾಗಿದೆ ಎಂದು ಬಂಡೆಗೆ ಅಪ್ಪಳಿಸಲಾದೀತೆ. ನಿನ್ನ ಮಾತಿನ ವರಸೆ ಏನೆಂದು ಅರ್ಥವಾಗಲಿಲ್ಲ. ಪೋರ್ಚುಗೀಸರಿಗೆ ಕಪ್ಪ ಕೊಡುವುದನ್ನು ನಿಲ್ಲಿಸುವ ನಿರ್ಧಾರ ಮಾಡುವ ಮೊದಲು ಅವರ ಶಕ್ತಿ ಸಾಮರ್ಥ್ಯಗಳ ಬಗೆಗೆ ತಿಳಿದಿರುವಿರೆ. ಪೋರ್ಚುಗೀಸರಂತಹ ಬಲಿಷ್ಠರನ್ನು ಎದುರು ಹಾಕಿಕೊಳ್ಳುವುದೆಂದರೆ ನಮ್ಮ ಗೋರಿಯನ್ನು ನಾವೇ ತೋಡಿಕೊಂಡಂತೆ ಆಗಲಾರದೆ. ತುಳುನಾಡಿನ ಯುವರಾಜನ ಬಾಯಲ್ಲಿ ಇಂತಹ ಮಾತುಗಳೇ. ಅವರಿಗೆ ಕಪ್ಪವನ್ನು ಕೊಡುವುದೆಂದರೆ ನಾವು ಗುಲಾಮರೆಂಬುದನ್ನು ಒಪ್ಪಿಕೊಂಡಂತಾಗುವುದಿಲ್ಲವೇ? ರಾಣಿಯವರು ಹಿಂದು ಮುಂದೆ ಯೋಚಿಸದೆ ಮಾತನಾಡುವಂತಿದೆ. ಹಿಂದೊಮ್ಮೆ ಉಳ್ಳಾಲದ ರಾಣಿಯಾಗಿದ್ದ ನಿಮ್ಮ ತಾಯಿ ಪೋರ್ಚುಗೀಸರ ವಿರೋಧವನ್ನು ಕಟ್ಟಿಕೊಂಡು ಪಟ್ಟಪಾಡು ನಿಮಗೆ ತಿಳಿದಿಲ್ಲವೇ? ತಿಳಿದಿದೆ. ಚೆನ್ನಾಗಿ ತಿಳಿದಿರುವುದರಿಂದಲೇ ಅವರನ್ನು ಇಲ್ಲಿಂದ ಅಟ್ಟಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದೇವೆ. ರಾಣಿಯವರ ಮಾತು ಸಮಂಜಸವಾಗಿದೆ. ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ತಲೆ ತಗ್ಗಿಸಲು ನನಗೂ ಮನಸ್ಸಿಲ್ಲ. ರಾಜರು ರಾಣಿಯ ಮಾತಿಗೆ ಮರುಳಾಗಿ ಅಪಾಯವನ್ನು ಆಹ್ವಾನಿಸುತ್ತಿದ್ದಾರೆ. ಮಂತ್ರಿಗಳೇ, ಸೇನಾಪತಿಗಳೇ, ಮಾಗಣೆಗಳ ಪ್ರಮುಖರೇ, ರಾಜ್ಯದ ಹಿತದೃಷ್ಟಿಯಿಂದ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಕಪ್ಪವನ್ನು ಕೊಡದೆ ಸಾಯಬೇಕೋ, ಕಪ್ಪವನ್ನು ಕೊಟ್ಟು ಸುಖವಾಗಿ ಬಾಳಬೇಕು? ನೀವೇ ನಿರ್ಧರಿಸಿ. ರಾಜ್ಯದ ಉಳಿವಿನ ದೃಷ್ಟಿಯಿಂದ ಯುವರಾಜರ ಸಲಹೆ ಸಮಂಜಸವೆಂದು ನನಗೂ ಅನಿಸುತ್ತಿದೆ. ಪರಕೀಯ ದ್ಯಾಸವನ್ನು ಸ್ವೀಕರಿಸಿದ ಈ ರಾಜ್ಯದಲ್ಲಿರಲು ತುಳುನಾಡಿನ ಪುತ್ರಿಯಾದ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಈ ರಾಜ್ಯದ ಕೇಡನ್ನು ಬಯಸುತ್ತಿರುವೆಂದು ನೀವೆಲ್ಲ ಭಾವಿಸಿದ್ದುದರಾದ್ದರಿಂದ ನಾನು ಇಲ್ಲಿರುವುದು ಉಚಿತವಲ್ಲ. ನನಗೆ ಉಳ್ಳಾಲಕ್ಕೆ ತೆರಳಲು ಅನುಮತಿ ನೀಡಿರಿ. ರಾಣಿಯವರಿಗೆ ಪ್ರಣಾಮಗಳು. ಅರಮನೆಯ ದ್ವಾರದಲ್ಲಿ ಕರ್ತವ್ಯ ನಿರತರಾಗಿದ್ದ ನೀವು ಏದುಸಿರು ಬಿಡುತ್ತಾ ಓಡೋಡಿ ಬರಲು ಕಾರಣವಾದರೂ ಏನಾದರೂ? ಪೋರ್ಚುಗೀಸರ ರಾಯಭಾರಿಯೊಬ್ಬ ನಿಮ್ಮನ್ನು ತುರ್ತಾಗಿ ಕಾಣಬೇಕೆಂದು ಹೇಳುತ್ತಿರುವನು. ಅವನನ್ನು ಒಳಬರ ಹೇಳಿ. ಅಪ್ಪಣೆ ಅಂತಾಗಲಿ. ಉಳ್ಳಾಲದ ರಾಣಿಗೆ ನಮಸ್ಕಾರ. ಗೋವೆಯಿಂದ ವೈಸರಾಯಿ ಅವರ ಸಂದೇಶದೊಂದಿಗೆ ಬಂದಿದ್ದೇನೆ. ನಿಮ್ಮಿಂದ ಬರಬೇಕಾಗಿದ್ದ ಕಪ್ಪ ಇನ್ನೂ ಸಂದಾಯವಾಗಿಲ್ಲವೆಂದು ನೆನಪಿಸಲು ನನ್ನನ್ನು ಕಳಿಸಿದ್ದಾರೆ. ಕಪ್ಪ ಕಪ್ಪ ಕಪ್ಪ, ನಾವು ಸಂದಾಯ ಮಾಡಬೇಕಾದ ಕಪ್ಪವೇ? ಅದು ಪೋರ್ಚುಗೀಸರಿಗೆ? ಹೌದು, ಕಪ್ಪದ ವಿಚಾರ ಮಾತ್ರವಲ್ಲ, ವಿದೇಶಗಳೊಂದಿಗೆ ನೇರವಾಗಿ ವ್ಯಾಪಾರ ನಡೆಸಿದರೆ ನಮ್ಮ ಹಗೆತನವನ್ನು ಕಟ್ಟಿಕೊಂಡಂತೆಯೇ. ಏನು, ಉಳ್ಳಾಲದಲ್ಲಿರುವವರನ್ನೆಲ್ಲ ಕುರಿಯೆಂದು ಭಾವಿಸಿದ್ದೀರೆ? ನೀವು ಬಂದ ಉದ್ದೇಶ ನಮ್ಮನ್ನು ಬೆದರಿಸುವುದಕ್ಕಾದರೆ ಅದು ಇದಕ್ಕೆ ಯೋಗ್ಯ ಸ್ಥಳವಲ್ಲ. ಉಳ್ಳಾಲವು ಯಾರ ಆಧೀನಕ್ಕೆ ಒಳಪಟ್ಟ ರಾಜ್ಯವೂ ಅಲ್ಲ. ನಮಗೆ ಆಜ್ಞಾಪಿಸಲು ಆ ನಿಮ್ಮ ಪೋರ್ಚುಗೀಸರಿಗೆ ಅಧಿಕಾರ ಕೊಟ್ಟವರು ಯಾರು? ಕಪ್ಪ ಬೇಕಂತೆ? ಕಪ್ಪ? ಅವರಿಗೆ ಕಪ್ಪ ಕೊಡುವ ಮಾತೇ ಇಲ್ಲ. ನಿಮ್ಮ ಈ ದರ್ಪದ ಮಾತುಗಳಿಗೆ ನೀವು ಪಶ್ಚಾತ್ತಾಪ ಪಡಬೇಕಾದ ದಿನ ಬರಲು ಹೆಚ್ಚು ದೂರವಿಲ್ಲ. ಎಚ್ಚರಿಕೆ, ನಾನಿನ್ನೂ ಬರುತ್ತೇನೆ. ಕಾಮರಾಯನ ಪಿತೂರಿಯಿಂದ ರೋಸಿ ಹೋದ ಅಬ್ಬಕ್ಕಳು ಮಂಗಳೂರನ್ನು ಬಿಟ್ಟು ಉಳ್ಳಾಲವನ್ನು ಸೇರಿಕೊಳ್ಳುತ್ತಾಳೆ. ಅಲ್ಲಿನ ಪ್ರಜೆಗಳ ಕಷ್ಟ ಸುಖದಲ್ಲಿ ಬೆರೆತು ಅವರ ಮನಸ್ಸನ್ನು ಗೆದ್ದುಕೊಳ್ಳುತ್ತಾಳೆ. ಪೋರ್ಚುಗೀಸರನ್ನು ನಾಡಿನಿಂದ ಹೇಗೆ ಹೊಡೆದೋಡಿಸಬಹುದೆಂದು ಹಗಲು ರಾತ್ರಿ ಯೋಚಿಸುತ್ತಾಳೆ. ಉಳ್ಳಾಲದ ಕೋಟೆಯನ್ನು ಭದ್ರಪಡಿಸುತ್ತಾಳೆ.